Okay, good morning students. In the today's video, we are discussing about the agriculture practices. In the previous video, we taken the introduction at what is agriculture and how the agriculture having the two types of crops we are growing in that, the rabi crops and kharif crops. Okay, in today's video, we can learn about the agricultural practices. Seeing this video, you can better understand what are the steps we have to take in the agriculture practices. Okay, here agriculture practices consist of preparation of soil, sowing, apply the manures and fertilizers, and irrigation, weeding, and storage, and harvesting and threshing and the storage. These are the method steps involved in the agriculture practices. One by one you can understand. What is preparation of soil? It involves ploughing, leveling, and manuring. 3 steps it was: ploughing, leveling, and manuring. What is ploughing? Okay, ploughing, it is a process of loosening and turning the soil by using the plough. ಪ್ಲಫ್ ಅಂದರೆ ನೇಗಿಲು ಅಂತ ಕರಿತೀವಿ. ನೇಗಿಲನ್ನು ಬಳಸ್ಕೊಂಡು ಏನು ಮಾಡೋದು, ನಾವು ಎತ್ತಿನ ಸಹಾಯದಿಂದ ಆ ಹೊಲವನ್ನು ಹೂಳೋದು ಅಥವಾ ಹೊಲವನ್ನು ಸಡಿಲಗೊಳಿಸೋದು ಅಂತ ಹೇಳ್ತೀವಿ ನಾವು. Ploughing is a process loosening and turning the soil. It loosens the soil and it will make the soil downward soil will come upward like that. And what are the advantages of ploughing? Make roots penetrate the deeper. ಬೇರುಗಳು ಒಳಗಡೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಏರಿಯೇಟ್ ದ ರೂಟ್ಸ್ಗೆ ಗಾಳಿ ಮತ್ತೆ ಬೆಳಕನ್ನ ತಲುಪೋ ತರ ಮಾಡಿಸುತ್ತೆ. ಅಂದ್ರೆ ಭೂಮಿ ಸಡಿಲವಾದ್ರೆ, ಮಣ್ಣು ಸಡಿಲವಾದ್ರೆ ಅದರಲ್ಲಿ ಗಾಳಿ ಮತ್ತು ನೀರು ಈಸಿಯಾಗಿ ಹೋಗುತ್ತೆ. ರಿಮೂವ್ ದ ವೀಡ್ಸ್, ಹಳೆ ಗಿಡಗಳು ಅಥವಾ ಅನ್ವಾಂಟೆಡ್ ಪ್ಲಾಂಟ್ಸ್ ಇದ್ರೆ ಅದನ್ನ ತೆಗೆಯೋದಕ್ಕೆ ಪ್ಲಫಿಂಗ್ ಈಸಿ ಆಗುತ್ತೆ. ಇಟ್ ವಿಲ್ ರಿಮೂವ್ ದ ಅನ್ವಾಂಟೆಡ್ ಪ್ಲಾಂಟ್ಸ್. ಓಕೆ, ಅಪ್ ಟರ್ನ್ಸ್ ದ ಸಾಯಿಲ್. ಸಾಯಿಲ್ ಅನ್ನು ಏನ್ ಮಾಡುತ್ತೆ, ಮೇಲಿದ್ದು ಕೆಳಗೆ, ಕೆಳಗಿಂದ ಮೇಲೆ ಮಾಡುತ್ತೆ. ಕೆಳಗಿರೋ ಫಲವತ್ತಾದ ಮೇಲೆ ಬರುತ್ತೆ, ಮೇಲೆ ಏನದು ಫಲವತ್ತತೆ ಕಡಿಮೆ ಇರೋ ಮಣ್ಣು ಮತ್ತೆ ಕೆಳಗಡೆ ಹೋಗುತ್ತೆ. ಡಿಸ್ಟ್ರಾಯ್ ದ ಹಾರ್ಮ್ಫುಲ್ ಆರ್ಗ್ಯಾನಿಸಮ್ಸ್. ಯಾವಾದ್ರೂ ಬ್ಯಾಕ್ಟೀರಿಯಾಗಳು ಇದ್ರೆ ಅವು ಏನಾಗುತ್ತೆ, ಮೇಲ್ಗಡೆ ಬಂದು ಬಿಸಿಲಿಗೆ ಸತ್ತು ಹೋಗುತ್ತೆ. ದಿಸ್ ಇಸ್ ದ ಡಿಸ್ಟ್ರಾಯಿಂಗ್. ಲೆವೆಲಿಂಗ್ ಹೆಲ್ಪ್ಸ್ ಇನ್ ಬ್ರೇಕಿಂಗ್ ದ ಬಿಗ್ ಲಂಪ್ಸ್ ಆಫ್ ಸಾಯಿಲ್. Leveling means after ploughing, the soil will be uprooted and will become mixed. Down soil will coming up and up soil will be going down, and big lumps are there. ಅಂದ್ರೆ ಮಣ್ಣನ್ನ ನಾವು ಮೇಲೆ ಕೆಳಗೆ ಮಾಡಿದಾಗ ದೊಡ್ಡ ದೊಡ್ಡ ಮಣ್ಣಿನ ಹೆಂಟೆಗಳು ಬರುತ್ತೆ. Big lumps of a soil that will be broken and make it level. ಒಂದೇ ಲೆವೆಲ್ಗೆ ಅದನ್ನ ಮಾಡೋದು. Manuring, mixing soil with manure, it helps increasing the soil fertility. Manuring means ಗೊಬ್ಬರವನ್ನ ಹಾಕೋದು. ಎಂತ ಗೊಬ್ಬರ? ಆರ್ಗ್ಯಾನಿಕ್ ಮೆನ್ಯೂರೆ ಅಂದ್ರೆ ತಿಪ್ಪೆ ಗೊಬ್ಬರ ಅಂತ ಹೇಳ್ತೀವಿ ಅಲ್ಲ ಅದು, ಮತ್ತೆ ಅನಿಮಲ್ಸ್ ಮತ್ತೆ ಪ್ಲಾಂಟ್ ಇಂದ ಆಗಿರುವಂತ ಮೆನ್ಯೂರೆ. ಅಂಡ್ ವೇಸ್ಟ್ ಆಫ್ ದ ಅನಿಮಲ್ಸ್ ಅಂಡ್ ಪ್ಲಾಂಟ್ ಅಂದ್ರೆ ಮನೆಯಲ್ಲಿರೋ ಕಸಗಳನ್ನ ಮತ್ತೆ ದನಗಳಿಂದ ಸಿಕ್ಕಂತ ಎಲ್ಲ ಸಗಣಿ ಎಲ್ಲ ಒಂದ್ ಕಡೆ ಹಾಕಿರ್ತಾರಲ್ಲ ಹಳ್ಳಿ, ಅದನ್ನ ಏನಂತ ಕರಿತೀವಿ ನಾವು? ಆರ್ಗ್ಯಾನಿಕ್ ಮೆನ್ಯೂರ. ಓಕೆ, ಇದರಲ್ಲಿ ಏನಿರುತ್ತೆ, it includes all the seeds, plant and nutritious waste. Here the next one is the sowing. After soil will be leveled and adding the manure, they want to sow the seeds. The process of putting the seeds in the soil, ಭೂಮಿ ಒಳಗಡೆ ಬೀಜವನ್ನು ಹಾಕೋದಕ್ಕೆ ಏನಂತ ಕರಿತೀವಿ ನಾವು? ಸೋಯಿಂಗ್ ಅಂತ ಕರಿತೀವಿ. Seeds are selected on the basis of HYV, means high yield variety. ಅಂದ್ರೆ ಜಾಸ್ತಿ ಇಳುವರಿ ಕೊಡುವಂತಹ ರೋಗ ರಹಿತವಾದಂತಹ ಬೀಜಗಳನ್ನ ಹಾಕಬೇಕು. ಯಾವ್ದಾವ್ದೋ ಬೀಜಗಳನ್ನ ಹಾಕಕ್ಕೆ ಬರಲ್ಲ. ಬೀಜಗಳು ಹೆಂಗಿರ್ಬೇಕು? ಅವು ಹೈ ಈಲ್ಡ್ ವೆರೈಟಿ. ಅವು ಬೆಳೆದ್ರೆ ಹೆಚ್ಚು ನಮ್ಗೆ ಇಳುವರಿ ಕೊಡಬೇಕು ಮತ್ತೆ ರೋಗಗಳಿಂದ ಮುಕ್ತವಾಗಿರ್ಬೇಕು. ಅಂತಹ ಬೀಜಗಳನ್ನ ನಾವಲ್ಲಿ ಬಿತ್ತಬೇಕು. ಶುಡ್ ಜರ್ಮಿನೇಟ್ ಇಂಟು ಪ್ಲಾಂಟ್. ಆ ಬೀಜಗಳು ಹೆಂಗ್ ಹಾಕ್ಬೇಕು? ಒಳಗಡೆ ಪೂರ್ತಿ ಮೇಲೇನೂ ಇರಬಾರ್ದು, ಪೂರ್ತಿ ಒಳಗಡೆನೂ ಹೋಗಿರಬಾರ್ದು. ಇದು ಒಂದು ಡಿಸ್ಟೆನ್ಸ್ ಅಲ್ಲಿ ಆ ಬೀಜಗಳನ್ನ ಹಾಕಬೇಕು. ಪೂರ್ತಿ ಮೇಲೆ ಇದ್ರೆ
ಪಕ್ಷಿಗಳು ಅದನ್ನ ತಿಂದು ಹೋಗ್ತವೆ ಅಥವಾ ನೀರಿಗೆ ಹೋಗ್ಬಿಡುತ್ತೆ. ಪೂರ್ತಿ ಒಳಗಡೆ ಇದ್ರೆ ಅದು ಗಾಳಿ ಬೆಳಕು ಸಿಗದೆ ಅದು ಜರ್ಮಿನೇಟ್ ಆಗಲ್ಲ. ಒಂದು ಡಿಸ್ಟೆನ್ಸ್ ಅಲ್ಲಿ ಆ ಬೀಜಗಳನ್ನ ನಾವು ಹಾಕಬೇಕು. ಓಕೆ, ಶುಡ್ ಜರ್ಮಿನೇಟ್ ಇಂಟು ಪ್ಲಾಂಟ್ಸ್. ಆ ಬೀಜಗಳು ಮೊಳಕೆ ಹೊಡೆದು ಗಿಡ ಆಗ್ಬೇಕು. ಅದಕ್ಕೆ ತಕ್ಕಂತ ಹೈಟ್ ಡೀಪ್ ನಲ್ಲಿ ನಾವೇನ್ ಮಾಡ್ಬೇಕು, ಬೀಜಗಳನ್ನ ಹಾಕ್ಬೇಕು. ನೆಕ್ಸ್ಟ್, ಶುಡ್ ಬಿ ಸೋನ್ ಎಟ್ ರೈಟ್ ಡೆಪ್ತ್. ಅಂದ್ರೆ ಎಷ್ಟು ಆಳಕ್ಕೆ ಅದನ್ನ ಹಾಕ್ಬೇಕು, ಪೂರ್ತಿ ಆಳವಾಗಿ ಹಾಕ್ಬಾರ್ದು, ಪೂರ್ತಿ ಮೇಲೆ ಕೂಡ ಅದನ್ನ ಹಾಕ್ಬಾರ್ದು. ಪ್ರಾಪರ್ ಡಿಸ್ಟೆನ್ಸ್ ಶುಡ್ ಬಿ ಮೇಂಟೈನ್ ಬಿಟ್ವೀನ್ ದ ಸೀಡ್ಸ್. ಒಂದ್ ಸೀಡು ಮತ್ತೆ ಇನ್ನೊಂದು ಸೀಡ್ಗಳ ಮಧ್ಯೆ ಏನಿರ್ಬೇಕು, ಗ್ಯಾಪ್ ಇರ್ಬೇಕು. ಹತ್ತತ್ರವಾಗಿ ಹಾಕ್ಬಾರ್ದು. ಅದನ್ನ ಪ್ರಾಪರ್ ಡಿಸ್ಟೆನ್ಸ್ ಯು ಹ್ಯಾವ್ ಟು ಮೇಂಟೈನ್. ಒಂದು ಗಿಡ ಇನ್ನೊಂದು ಗಿಡ ಹತ್ರ ಇದ್ರೆ ಅವು ಚೆನ್ನಾಗಿ ಬೆಳೆಯಲ್ಲ. ಸ್ವಲ್ಪ ದೂರ ಇದ್ರೆ ಅವು ಚೆನ್ನಾಗಿ ಬೆಳೆಯುತ್ತೆ. ಯು ಹ್ಯಾವ್ ಟು ಮೇಂಟೈನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸೀಡ್ಸ್. ಓವರ್ ಕ್ರೌಡಿಂಗ್, ಹತ್ತತ್ರ ಆಗ್ಬಿಟ್ರೆ ಏನಾಗುತ್ತೆ, ಗುಂಪಾಗಿ ಬೆಳೆದು ಗಿಡಗಳು ಸರಿಯಾಗಿ ಬೆಳೆಯಲ್ಲ. ಅದಕ್ಕೆ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್, ಸೀಡ್ಸ್ ಆರ್ ಯೂಸ್ ಶುಡ್ ಬಿ ಫ್ರೀ ಫ್ರಮ್ ಡಿಸೀಸಸ್. ಆಗ್ಲೇ ಹೇಳಿದ್ರೆ ರೋಗರಹಿತವಾದಂತಹ ಬೀಜಗಳನ್ನ ಹಾಕಬೇಕು. ಮೊದಲೇ ಆ ಬೀಜಗಳಿಗೆ ರೋಗ ನಿರೋಧಕ ಏನದು ಕ್ರಿಮಿನಾಶಕಗಳನ್ನು ಸಿಂಪಡಿಸಿ ಅಂತಹ ಬೀಜಗಳನ್ನು ನಾವು ಬೆಳೆ. ಸೀಡ್ಸ್ ಆರ್ ಯೂಸ್ ಶುಡ್ ಬಿ ವೇಯಬಲ್. ದ ಮೆಥಡ್ ಆಫ್ ಸೋವಿಂಗ್. ನಾವು ಬೀಜಗಳನ್ನು ಹಾಕಬೇಕಾದಾಗ ಬೇರೆ ಬೇರೆ ಮೆಥಡ್ ಅನ್ನ ನಾವು ಯೂಸ್ ಮಾಡ್ತೀವಿ. ಅದರಲ್ಲಿ ಬ್ರಾಡ್ ಕ್ಯಾಸ್ಟಿಂಗ್ ಆರ್ ಸೋನ್ ಮ್ಯಾನ್ಯುವಲಿ ಬೈ ಡೈರೆಕ್ಟ್ಲಿ ಸ್ಕ್ಯಾಟರಿಂಗ್ ಇನ್ ದ ಸಾಯಿಲ್. ಮ್ಯಾನ್ಯುವಲಿ ಅಂದ್ರೆ ಕೈಯಿಂದ ನಾವು ಬೀಜಗಳನ್ನ ಹಿಂಗೆ ಉಗ್ತಾ ಹೋಗೋದು, ಹೌದಾ, ಅದನ್ನ ಬ್ರಾಡ್ ಕ್ಯಾಸ್ಟಿಂಗ್ ಅಂತ ಕರಿತೀವಿ. ಡೈರೆಕ್ಟ್ಲಿ ದ ಸ್ಕ್ಯಾಟರಿಂಗ್ ಇನ್ ದ ಸಾಯಿಲ್, ಬೀಜಗಳನ್ನ ಡೈರೆಕ್ಟ್ ಆಗಿ ನಾವು ಭೂಮಿಗೆ ಚೆಲ್ಲೋದು ಅಂತ ಹೇಳಿ ಕರಿತೀವಿ. What is the disadvantage of this? Reduces the crop yield and unequal distribution of seeds. ಈಗ ನಾವು ಹೋಗಿದಾಗ ಬೀಜಗಳು ಸರಿಯಾಗಿ ಒಂದೇ ಕಡೆ ಬೀಳ್ತಾವೆ ಅಥವಾ ಸರಿಯಾಗಿ ಎಲ್ಲ ನೆಲದ ಒಳಗಡೆ ಹೋಗಲ್ಲ. ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಸೀಡ್ಸ್ ವಿಲ್ ಬಿ ಅನ್ಈಕ್ವಲ್. ನಾವು ನೇರವಾಗಿ ಅಲ್ಲೊಂದು ಇಲ್ಲೊಂದು ಹಾಕಿದ್ರೆ ಅದಕ್ಕೆ ಏನಾಗುತ್ತೆ, ಲೆವೆಲ್ ಆಗಿ ಹೋಗುತ್ತೆ. ಆದ್ರೆ ಕೈಯಿಂದ ಹೋಗಿದಾಗ ಅವು ಒಂದೇ ಕಡೆ ಬೀಳ್ಬೋದು ಅಥವಾ ದೂರನೇ ಬೀಳ್ಬೋದು. ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಇನ್ನೊಂದು ಮೆಥಡ್, ಇಟ್ ಇಸ್ ದ ಸೆಕೆಂಡ್ ಮೆಥಡ್, ಸೀಡ್ ಡ್ರಿಲ್. ಇಟ್ ಈಸ್ ಡನ್ ವಿತ್ ದ what equipment called as seed driller. In this iron tube with a funnel at top is used. Seeds are put in a funnel when they are released in the soil furrows. They are having the having the tube-like structure. No, in that they have the funnel. In that funnel, the seeds having in that tube it contains iron tubes are there. These iron tubes they are going deeper in the soil and soak the seeds. It will save the time and the seeds are sown at a right depth. ಇದರಿಂದ ಏನಾಗುತ್ತೆ, ನಮಗೆ ಟೈಮ್ ಉಳಿತಾಯ ಆಗುತ್ತೆ. ಒಂದೇ ಸತಿಗೆ ನಾವು 10 ಬೀಜಗಳನ್ನ ದೂರದಲ್ಲಿ ಹಾಕ್ಬೋದು. ಆಮೇಲೆ ಒಂದೇ ಡಿಸ್ಟೆನ್ಸ್ ಅಲ್ಲಿ ಎಲ್ಲವೂ ಒಂದೇ ಡಿಸ್ಟೆನ್ಸ್ ಅಲ್ಲಿ ನಾವು ಹಾಕ್ಬೋದು. ಅಂಡ್ ರೈಟ್ ಡೆಪ್ತ್, ಎಲ್ಲವೂ ಕೂಡ ಒಂದೇ ಆಳದಲ್ಲಿ ನಾವು ಹಾಕ್ಬೋದು. ಇದರಿಂದ ಇದು ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ದ seed drill. Another method is there, that is called as traditional method, and it is another one, transplantation. ಅಂದ್ರೆ ಸಸಿ ನಡುವುದು ಅಂತ ಕರಿತೀವಿ. In these, seeds are first sown in the nursery and then the seedling are transferred to the main seed. ನಾವು ನಾರ್ಮಲ್ ಆಗಿ ನಮ್ಮ ಸುತ್ತಮುತ್ತ ನೋಡಿದೀವಿ, ಸಿಂಧನೂರು ಸುತ್ತಮುತ್ತ ಏನದು ಭತ್ತದ ಸಸಿಗಳನ್ನ ನೆಡುವುದು. ಅವನ್ನ ಡೈರೆಕ್ಟ್ ಆಗಿ ಬೀಜ ಹಾಕಲ್ಲ, ಅವನ್ನ ಮೊದಲು ಬೀಜಗಳನ್ನ ಹಾಕಿ ಸಸಿ ಮಾಡ್ತಾರೆ. ಆ ಸಸಿಗಳನ್ನ ತಂದು ಮತ್ತೆ ಹೊಲದಲ್ಲಿ ಹಚ್ತಾರೆ, ಸಸಿ ನೆಡ್ತಾರೆ. ಒಂದು ಸಸಿ ಹಾಕಿವಿ ಅಂತಾರೆ, ಒಂದು ಮಡಿಯಲ್ಲಿ ಅಥವಾ ಒಂದು ಸಣ್ಣ ಪ್ಲೇಸ್ ಅಲ್ಲಿ ಏನ್ ಹಾಕಿರ್ತಾರೆ, ಬೀಜಗಳನ್ನ ಹಾಕಿರ್ತಾರೆ. ಅದು ಸಸಿ ಹಾಕಿ ಬಂದ ಮೇಲೆ ಅದನ್ನ ಭೂಮಿಯಲ್ಲಿ ಉಣ್ತಾರೆ. ವಾಟ್ ಈಸ್ ಟ್ರೆಡಿಷನಲ್ ಟೂಲ್ ಆಫ್ ಸೋಯಿಂಗ್? ಮೊದಲನೇ ಹಳೆ ಕಾಲದಲ್ಲಿ ನಾವು ಬೀಜಗಳನ್ನ ಹಾಕ್ಲಿಕ್ಕೆ ಏನನ್ನ ಇಕ್ವಿಪ್ಮೆಂಟ್ ಬಳಸ್ತಿದ್ವಿ. ದಿಸ್ ಇಸ್ ದಟ್ ಎಕ್ವಿಪ್ಮೆಂಟ್. ಚಿತ್ರದಲ್ಲಿ ನೋಡ್ರಿ, ಅದರಲ್ಲಿ ಹಿಂದೆ ಏನಿದೆ, ಹಿಂದೆ ಮೇಲ್ಗಡೆ ಫನಲ್ ತರ ಇದೆ, ಲಾಳಿಕೆ ತರ ಇದೆ. ಅದ್ರ ಕೆಳಗಡೆ ಏನಾಗಿದೆ, ಟ್ಯೂಬ್ ಇದೆ. ಆ ಟ್ಯೂಬ್ 2-3 ಟ್ಯೂಬ್ ಇರುತ್ತೆ. ಅದು ಭೂಮಿಯಲ್ಲಿ ಒಳಗಡೆ ಹೋಗಿ ಎತ್ತುಗಳು ಮುಂದೆ ಹೋದಂಗೆಲ್ಲ ಅದು ಸರಿತಾ ಹೋಗುತ್ತೆ. ಕೈಯಿಂದ ಮೇಲ್ಗಡೆ ಏನಾಗ್ತಿದ್ರು, ಲಾಳಿಕೆಗೆ ಬೀಜಗಳನ್ನ ಹಾಕ್ತಾ ಹೋಗ್ತಾ ಇದ್ರು. ಇಟ್ ಈಸ್ ಎ ಶೇಪ್ ಲೈಕ್ ಫನಲ್.
The seeds are filled into the funnel, which passes down through the pipes having sharp ends. These ends pierce into the soil and put seeds there. ಅದು ಹೆಂಗಿದೆ, ಒಂದು ಫನಲ್ ಶೇಪ್ ಇದೆ, ಅದ್ರ ಕೆಳಗಡೆ ಏನಿದೆ ಟ್ಯೂಬ್ಸ್. Those tubes are very sharp. They go into the soil and the seeds are put seeds in the soil. Okay, this is a traditional tool of sowing. Next, manuras and the fertilizers. What are manuras and what are the fertilizers? Okay, they are added in the maintain the fertility of the soil. ಇವೆರಡನ್ನ ಎದಕ್ಕೆ ಹಾಕ್ತೀವಿ ನಾವು? ಫಲವತ್ತತೆಯನ್ನು ಕಾಪಾಡಲಿಕ್ಕೆ ಹಾಕ್ತೀವಿ. Manure is what? It is first picture you have the manure. Manure is the one which is prepared from the first animals and the plant waste. ಗಿಡ ಮರಗಳಿಂದ ಇದ್ದಂಥ ಏನಿದು ಎಲೆಗಳಾಗಲಿ, ರಂಬೆ ಕೊಂಬೆಗಳಾಗಲಿ, ಅಥವಾ ಒಣ ಹುಲ್ಲಾಗಿರ್ಬೋದು, ಅಥವಾ ಅನಿಮಲ್ಸ್ ಇಂದ ಬರುವಂಥ ಸಗಣಿ ಇರ್ಬೋದು, ಹೌದಾ, ಅವೆಲ್ಲ ಸೇರಿ ಏನಾಗುತ್ತೆ ಮೆನೂರಾ, ಆರ್ ಯು ಕ್ಯಾನ್ ಕಾಲ್ ಇಟ್ as a ಆರ್ಗ್ಯಾನಿಕ್ ಮೆನೂರೆ. Here, the manuras are the organic substance obtained by the decomposition of animals and the plant waste. I already said no. The manuras obtained from the decomposition of animal and the plant waste. Animal waste means that cow dung and other things, and plant means they are the stems and the leaves are called, no, that all, and dry grass all included. After decomposition you get the organic manure. And another one, farm yard, that is a farm yard and compost. Farm yard means ತಿಪ್ಪೆ ಗೊಬ್ಬರ ಅಂತ ಹೇಳ್ತೀವಲ್ಲ, ಅದೇ ಅದರಲ್ಲಿ ಕ್ಯಾಟಲ್ ಡಂಗ್ and urine and grass and waste of the plants and vegetables, these consist farm yard. The another one, compost, that is decomposed in the, these all waste will be decomposed in a one place and they are getting the organic manure, that is called compost. Decomposition of plants and animals waste, etc. This decomposition takes place in the presence of earthworm. ಅದೇ ಎರೆಹುಳು ಗೊಬ್ಬರ ಅಂತ ಕೂಡ ಹೇಳ್ತೀವಿ. ಎರೆಹುಳುಗಳನ್ನ ಬಳಸಿ ಈ ವೇಸ್ಟ್ ಪ್ರಾಡಕ್ಟ್ ಅನ್ನ ಒಂದು ಏನದು ಟ್ಯಾಂಕ್ ಅಲ್ಲಿ ಹಾಕಿ ಅದನ್ನ ಏನ್ ಮಾಡ್ತಾರೆ, ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ earthworm or the worm compost ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಒನ್, ಗ್ರೀನ್ ಮೆನ್ಯೂರೆ. ಕೆಲವೊಂದು ಪ್ಲಾಂಟ್ಗಳನ್ನ ನಾವು ಅದರಲ್ಲಿ ನೆಲದಲ್ಲಿ ಬೆಳೆಸಿ ಅದನ್ನ ಅದರಲ್ಲೇ ತುಳಿದು ಬಿಡ್ತಾರೆ, ಅದಕ್ಕೇನಂತ ಕರಿತೀವಿ ಗ್ರೀನ್ ಮೆನ್ಯೂರೆ. ಕನ್ಸಿಸ್ಟ್ ಆಫ್ ಡಿಕಾಂಪೋಸಿಷನ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್ಸ್ ಲೈಕ್ ಸನ್ ಹೆಂಪ್ ಅಂತ. ಸನ್ ಹೆಂಪ್ ಅಂತ ಒಂದು ಏನಿದೆ ಪ್ಲಾಂಟ್, ಇದೇನು ಇದರಲ್ಲಿ ಬೇರುಗಳಲ್ಲಿ ಏನಿರುತ್ತೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ, ಲೆಗ್ಯುಮಿನಸ್ ಪ್ಲಾಂಟ್ ಅಂತ ಕರಿತೀವಿ. ಈ ಪ್ಲಾಂಟ್ಸ್ಗಳನ್ನ ಬೆಳೆದು ಖಾಲಿ ಇದ್ದಾಗ ಅದನ್ನು ಬೆಳೆದು ಆಮೇಲೆ ಬಿತ್ತುವ ಮುಂಚೆ ಅವುಗಳನ್ನ ಹೊಲದಲ್ಲಿ ಏನ್ ಮಾಡಿಬಿಡ್ತಾರೆ, ತುಳಿದು ಬಿಡ್ತಾರೆ, ಅಥವಾ ಅದನ್ನ ನೀರಲ್ಲಿ ಕೂಡಿಸಿ ಅದು ಕೊಳೆತಾಗ ಏನಾಗುತ್ತೆ, ಗೊಬ್ಬರ ಆಗುತ್ತೆ. ದಟ್ ಈಸ್ ಕಾಲ್ಡ್ ಗ್ರೀನ್ ಮೆನ್ಯೂರೆ. In leguminous plant they have the special bacteria, that is called nitrogenous bacteria, that helps in the fixation of nitrogen. We have three types of manure like farmyard manure, compost and green manure, or vermicompost, and another one green manure. Next, advantages of manures. What are the advantages of using the organic manure? Add the nutrients to the soil and add the humus to the soil and improve the quality of the soil. It gives the nutrient to the soil and humus. It is important. The fertilizers cannot give the humus, but organic manure gives the humus to the soil and improve the quality of the soil.
soil quality will be improved. The fertility of the soil will be improved. And what is the fertilizers now? Fertilizers are inorganic compounds which supply specific nutrients. Fertilizers are the chemical substances which manufactured in the factory. They supply the nutrient in the specific quantity. Specific nutrient. Examples are NPK, ammonium sulfate, ammonium phosphate, etc. NPK means nitrogen, phosphorus, and potassium contained manure or fertilizer. It is prepared in the chemically. In which land we have the deficiency of nitrogen or potassium or ammonia, that according to the soil we have to give these manures. They are taking the soil test, then which deficiency is there, that fertilizers we can give to the plants. And next, what is the difference between manure and the fertilizer? Here they mentioned clearly what is the difference between the manure and fertilizer. Manure is the organic substance. Fertilizer is the inorganic substance. It contains all essential nutrients. Manure contains all nutrients. It supply only the specific nutrients. Okay, in the fertilizers it has specific nutrients. Slow in action. Manure's action will be slow, but fertilizers action will be fast. And next one, it maintains the soil humus, but do not add the humus to the soil. Fertilizer do not give the humus. The manure, they are required in a large number. Manure should be added in a large number. ಅದಕ್ಕೆ ಸ್ವಲ್ಪ ಪ್ಯಾಕೆಟ್ಗಳಲ್ಲಿ ಹಾಕಕ್ಕಾಗಲ್ಲ. manure will be adding like ಟ್ರ್ಯಾಕ್ಟರ್ಗಳಲ್ಲಿ ಅಥವಾ ಬಂಡಿಗಟ್ಟಲೆ ಏನು ಹಾಕಬೇಕು, ನಾವು ತಿಪ್ಪೆ ಗೊಬ್ಬರನ ಹಾಕಬೇಕು. ಆದರೆ fertilizers we have to add less quantity. Take long time to show the result. Result will be coming for the long time. Show fast results. ನಾವು ಫರ್ಟಿಲೈಸರ್ ಹಾಕಿದ್ರೆ ನಮಗೆ ಈಸಿಲಿ ನಮಗೆ ಏನು ಸಿಗುತ್ತೆ, ಅದರ ರಿಸಲ್ಟ್ ಗೊತ್ತಾಗುತ್ತೆ. Manure storing and transporting is very difficult, but this is very fast. Next topic is the irrigation. We have to discuss about irrigation in the next video. Irrigation is nothing but it is a supply of water to the plants. Okay, in the next video we can discuss about the irrigation and what types of irrigation. Okay.